ಈ ಬಾರಿ ಮೈಸೂರಿನ ಐತಿಹಾಸಿಕ ದಸರಾದಲ್ಲಿ ಒಂದು ಮಹತ್ವದ ಬದಲಾವಣೆಯನ್ನು ಮಾಡಲಾಗಿದೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಈವರೆಗೆ ಅಂದ್ರೆ ದಸರಾ ಆರಂಭ ಆದ ದಿನದಿಂದ ಇವತ್ತಿನವರೆಗೆ 10 ದಿನಗಳ ಕಾಲ ನಡೀತಾ ಇತ್ತು. ಆದರೆ ಈ ಬಾರಿ 11 ದಿನ ದಸರಾ ನಡೆಯುತ್ತೆ ಅಂತ ಹೇಳಲಾಗಿದೆ. ಈ ಬಗ್ಗೆ ದಸರಾ ದಿನಗಳ ಆಚರಣೆಗಳ ಬಗ್ಗೆ ವಿದ್ವಾಂಸರಲ್ಲಿ ಗೊಂದಲ ಇದೆ. 400ಕ್ಕೂ ಹೆಚ್ಚು ವರ್ಷಗಳ ಇತಿಹಾಸದಲ್ಲೇ ಮೊಟ್ಟಮೊದಲ ಬಾರಿಗೆ ಈ ಬದಲಾವಣೆಯನ್ನು ಮಾಡಲಾಗಿದೆ. ಸೆಪ್ಟೆಂಬರ್ 22ನೇ ತಾರೀಕಿನಿಂದ ಆರಂಭವಾಗಿ ಅಕ್ಟೋಬರ್ 2ನೇ ತಾರೀಕಿನವರೆಗೆ ದಸರಾ ಆಚರಣೆ ಆಗುತ್ತೆ. ಸೊ ಅಚ್ಚರಿ ಕೌತುಕದ ಚರ್ಚೆಗೆ ಈ 11 ದಿನಗಳ ದಸರಾ ಹುಟ್ಟಾಕಿದೆ. 1399ರಲ್ಲಿ ದಸರಾ ಆರಂಭ ಆಗಿತ್ತು. ಅವತ್ತಿನಿಂದ ಇವತ್ತಿನವರೆಗೆ 10 ದಿನಗಳ ಕಾಲ ಮಾತ್ರ ದಸರಾ ನಡೀತಿತ್ತು. 9 ದಿನ ನವರಾತ್ರಿ, 10ನೇ ದಿನ ವಿಜಯದಶಮಿ ಅಂತ. ಆದರೆ 11 ದಿನಗಳ ಮಹೋತ್ಸವ ಆಚರಣೆ ಮಾಡಿರುವ ಉದಾಹರಣೆ ಇಲ್ಲ. ಮತ್ತು ಈ 11 ದಿನಗಳ ಆಚರಣೆ ಯಾಕೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ವಿದ್ವಾಂಸರಲ್ಲಿ ಗೊಂದಲಗಳಿವೆ. ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 2ನೇ ತಾರೀಕು ಅಂತಂದರೆ 11 ದಿನ ಆಗುತ್ತೆ. ಯಾಕೆ ಏನು ಅನ್ನೋದ್ರ ಬಗ್ಗೆ ಚರ್ಚೆಗಳ ಆರಂಭ ಆಗಿದೆ. ಹನ್ನೊಂದಿನ ಮೈಸೂರು ದಸರಾ ವಿಚಾರಣೆ ಸಂಬಂಧಪಟ್ಟಂತೆ ಆಧ್ಯಾತ್ಮಿಕ ಚಿಂತಕ ಶೆಲ್ವಪಳ್ಳಿ ಅಯ್ಯಂಗಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವರನ್ನು ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. 400 ವರ್ಷಗಳ ಇತಿಹಾಸ ಇರುವಂತಹ ವಿಶ್ವವಿಖ್ಯಾತ ನಾಡ ದಸರಾ ಮಹೋತ್ಸವ ಈ ಬಾರಿ ಪ್ರತಿ ವರ್ಷವೂ ಕೂಡ 10 ದಿನಗಳ ಕಾಲ ನಡೀತಾ ಇತ್ತು. ಈ ಬಾರಿ ಪಂಚಾಂಗದ ಪ್ರಕಾರವಾಗಿ 11 ದಿನಗಳ ಕಾಲ ನಡೆದಿರುವಂತದ್ದು. ಇದು ಅಚ್ಚರಿ ಹಾಗೂ ಕೌತುಕವನ್ನ ಹುಟ್ಟುಹಾಕಿದೆ. ಈ ಬಗ್ಗೆ ಮಾತಾಡೋದಕ್ಕೆ ಶೆಲ್ವಪಳ್ಳಿ ಅಯ್ಯಂಗಾರ್ ಕೂಡ ನಮ್ಮ ಜೊತೆಗಿದ್ದಾರೆ. ಅವರ ದಸರಾದ ಬಗ್ಗೆ, ದಸರಾ 11 ದಿನಗಳ ನಡೆಯುವಂತಹ ದಸರಾ ಮಹೋತ್ಸವ ಬಗ್ಗೆ ಮಾತಾಡಿಸ್ತಾ ಹೋಗೋಣ. ಸರ್, ಈ ಬಾರಿ ವಿಶೇಷತೆ ಏನು ಸರ್? ಸರ್, ಈ ಸಲ 11 ದಿನ ತೋರಿಸ್ತಾ ಇದೆ ಪಂಚಾಂಗದಲ್ಲಿ. 22ನೇ ತಾರೀಕು ಶರನ್ನವರಾತ್ರಿ ಆರಂಭವಾಗುತ್ತೆ. 2ನೇ ತಾರೀಕು ವಿಜಯದಶಮಿ ಅಂತಿದೆ. ಅರಮನೆಯ ಪಂಚಾಂಗ ಅಂತ ಒಂದಿದೆ. ಅರಮನೆಯ ಪಂಚಾಂಗದಲ್ಲೇ 11 ದಿನಗಳ ಕಾಲ ತೋರಿಸ್ತಾ ಇದೆ. ಮತ್ತು ಈ ಪರಂಪರೆಗಳಲ್ಲಿ ಪಂಚಮಿಯ ದಿನ 2 ದಿನ ತೋರಿಸ್ತಾ ಇದೆ. ಅಂದ್ರೆ 2 ದಿನ ಪಂಚಮಿ ಬರ್ತಾ ಇದೆ, 26 ಮತ್ತು 27. ಹಾಗಾಗಿ 22ರಿಂದ ಅಕ್ಟೋಬರ್ 2ನೇ ತನಕ ಲೆಕ್ಕ ಹಾಕಿದ್ರೆ ನಿಮಗೆ 11 ದಿನಗಳಾಗುತ್ತೆ. ಸೊ 11 ದಿನಗಳ ಆಚರಣೆ ಇರಲಿದೆ ಇವತ್ತು. ಇದು ಅಂದ್ರೆ ಈಗ 11 ದಿನಗಳ ಆಚರಣೆ ಒಳ್ಳೇದು ಅಂತಾನೆ ಇಲ್ಲ ಕೆಟ್ಟದ್ದು ಅಂತಾನೆ, ಯಾವ ರೀತಿ ಸರ್ ಈಗ ಇದು ಆಚರಣೆ ಆಗ್ತಿದೆ? ಖಂಡಿತವಾಗಿಯೂ ಒಳ್ಳೇದೇ. ಯಾವತ್ತು ದೇವತಾ ಪೂಜೆಗಳನ್ನ ಜಾಸ್ತಿ ಮಾಡಿದಷ್ಟು ಅಧಿಕಸ್ಯ ಅಧಿಕಂ ಫಲಂ ಅಂತ ಕರೀತಾರೆ. ಆದ್ರೆ ತಿಥಿಗಳ ಲೆಕ್ಕದಲ್ಲಿ ಬಂದಾಗ ಈ ನವದುರ್ಗೆಯರು ಮತ್ತು ವಿಜಯದಶಮಿ ಮತ್ತು ಮಹಾನವಮಿ ಈ ಲೆಕ್ಕಗಳಲ್ಲಿ ಬಂದಾಗ ಸ್ವಲ್ಪ ಅವರ ಪೂಜಾ ಕ್ರಮಗಳಲ್ಲಿ ವ್ಯತ್ಯಾಸ ಆಗುತ್ತೆ. ಅದು ಬಿಟ್ರೆ ಒಳ್ಳೇದು ಅಂತಾನೆ ಭಾವಿಸಬಹುದು ನಾವು. ಸರ್, ಈಗ ಇತಿಹಾಸದಲ್ಲಿ ಕೂಡ ಇದೆ ಮೊದಲನೇ ಬಾರಿಗೆ 11 ದಿನಗಳು ಬರ್ತಿರುವಂತದ್ದು, ಹೇಗೆ ಸರ್? ಅದು ಇತಿಹಾಸದಲ್ಲಿ ನಾನಿನ್ನೂ ನೋಡಿಲ್ಲ ಕರೆಕ್ಟಾಗಿ. ಯಾಕಂದ್ರೆ 410 ವರ್ಷಗಳಲ್ಲಿ ಅಂದ್ರೆ 1610ರಲ್ಲಿ ಆರಂಭವಾಯಿತು. ಅಲ್ಲಿಂದ ಇಲ್ಲಿ ತನಕ ಈ ತರ ರಿಪೀಟ್ ಆಗಿರ್ಬೋದು. ಯಾಕಂದ್ರೆ ಇದು ಪಂಚಾಂಗ ಅನ್ನೋದೇ ಕಾಲಗಣನೆಯಲ್ಲಿ ಒಂದು 100 ವರ್ಷ 200 ವರ್ಷಗಳಲ್ಲಿ ಈ ತರ ರಿಪೀಟ್ ಆಗ್ತವೆ. ಸೊ ಹಾಗಿರ್ಬೋದು. ಹಿಂದೆ ಏನ್ ಮಾಡಿದ್ರು ಅನ್ನೋದನ್ನ ನಾನಿನ್ನೂ ಕೂಡ ನೋಡಿಲ್ಲ. ಬಟ್ ಯಾರಿಗಾದ್ರೂ ಆಸಕ್ತಿದಾಯಕರಿದ್ರೆ ಅವರು ಕೂಡ ಹೇಳ್ಬೋದು. ಒಟ್ಟಿನಲ್ಲಿ ಇದೊಂದು ಕುತೂಹಲವಾಗಿ 11 ದಿನಗಳ ಕಾಲ ಆಚರಣೆ ನಡೀತಾ ಇದೆ. ಈಗ ಪ್ರತಿ ವರ್ಷ ಕೂಡ ಅರಮನೆ ಆವರಣದಲ್ಲಿ ಕೂಡ ಪೂಜಾ ಕೈಂಕರ್ಯಗಳು 9 ದಿನಗಳ ಕಾಲ ನಡೀತೈತೆ. ಈ ಬಾರಿ 11 ದಿನ ಆಗಿರುವಂತದ್ದು ಹೇಗೆ ಸರ್, ಹೇಗೆ ನಡೆಯುತ್ತೆ? ಅಲ್ಲ, ಈ ಒಳಭಾಗದಲ್ಲಿ, ಅರಮನೆಯ ಒಳಭಾಗದಲ್ಲಿ ರಾಜಪರಿವಾರದವರು ಪಂಚಾಂಗಗಳ ಪ್ರಕಾರ ನಡೆಸ್ಕೊಳ್ತಾರೆ. ಹೊರಭಾಗದಲ್ಲಿಯೂ ಕೂಡ ನಾಡಹಬ್ಬ ಅಂತ ಘೋಷಿಸಿರೋದು ಸರ್ಕಾರ. ಅಂದ್ರೆ ನಮ್ಮ ಪರಂಪರೆ, ಸಂಸ್ಕೃತಿ, ಇತಿಹಾಸವನ್ನ ಮೇಲಕ್ಕೆ ಬರೋದಕ್ಕೋಸ್ಕರನೇ, ಅಂದ್ರೆ ಅದು ಎತ್ತಿ ಹಿಡಿಬೇಕು ಅಂತಾನೆ ಸರ್ಕಾರಗಳು ಮಾಡಿರೋದು. ಹಾಗಾಗಿ ಅವರು ಕೂಡ ಇದೇ ಪರಂಪರೆಯಲ್ಲಿ 11 ದಿನಗಳ ಕಾಲ ನಡೆಸ್ತಾರೆ ಅನ್ನೋದು ನನ್ನ ಭಾವನೆ. ಸರ್, ಈಗ ಇದು 11 ದಿನಗಳಾಗಿ ನಡೀತಾ ಇದೆ. ಏನಾದ್ರೂ ಕೂಡ ಇದು ಸಮಸ್ಯೆಗಳನ್ನ ಎದುರಾಗುತ್ತಾ, ಇಲ್ಲ ಒಳ್ಳೇದಾಗುತ್ತಾ, ಹೇಗೆ ಸರ್ ಇದು ಮುಂದಿನ ದಿನಗಳಲ್ಲಿ? ಏನಾದ್ರು ಸಮಸ್ಯೆಗಳು ಏನು ಆಗೋದಿಲ್ಲ ಅಂತ ಅನ್ಕೊಂಡಿದೀನಿ. ಇದ್ರ ಬಗ್ಗೆ ಇನ್ನೊಂದಷ್ಟು ಯಾರಾದರೂ ಜ್ಯೋತಿಷಿಗಳು, ವಿದ್ವಾಂಸರು ಇದ್ರ ಬಗ್ಗೆ ಚರ್ಚೆಗಳಿದ್ರೆ ಅವರು ಕೂಡ ಮಾಡಬಹುದು ಮುಂದಿನ ದಿನಗಳಲ್ಲಿ. ಸರ್, ಇದು ಪಂಚಾಂಗದಲ್ಲಿ ಬದಲಾವಣೆ ಆಗೋದಕ್ಕೆ ಏನ್ ಕಾರಣ ಸರ್? ಅಲ್ಲ, ಇದು ತಿಥಿಗಳ ಕಾಲಗಣನೆನ ಲೆಕ್ಕ ಹಾಕುವಾಗ ಸೂರ್ಯ ಮತ್ತು ಚಂದ್ರರ ಅಂತರಗಳ ನಡುವಿನ ಲೆಕ್ಕಾಚಾರಗಳಿವು. ಆದ್ರಿಂದ ಇದನ್ನ ಮಾಡಿದ್ದಾರೆ. ಇದು ತುಂಬಾ ವೈಜ್ಞಾನಿಕವಾದದ್ದು. ಇದನ್ನ ನಾವು ಮಾಡಿದ್ದಲ್ವೇ ಅಲ್ಲ. ನಾನು, ನೀವು ಅಥವಾ ಯಾರು ಮಾಡಕ್ ಸಾಧ್ಯವಿಲ್ಲ. ಇದು ಸೂರ್ಯ, ಚಂದ್ರ ಮತ್ತು ಭೂಮಿಯ ಚಲನೆಗಳನ್ನು ಆಧರಿಸಿ ಮಾಡಿರುವಂತಹದ್ದಾಗಿರೋದ್ರಿಂದ ಇದು ಪ್ರಾಕೃತಿಕವಾದದ್ದು. ಇದನ್ನ ಯಾರು ಬದಲಾವಣೆ ಮಾಡಕ್ಕಾಗಲ್ಲ. ಇದು ವಿಶ್ವವಿಖ್ಯಾತ ನಾಡ ದಸರಾ ಮಹೋತ್ಸವ ಈ ಬಾರಿ 11 ದಿನಗಳ ಕಾಲ ಏನು ನಡೀತಾ ಇದೆ. ಇದು ಈ ಬಾರಿ ಅಂದ್ರೆ ಹೊಸದಾಗಿ 11 ದಿನಗಳ ಕಾಲ ನಡೀತಿರುವಂತದ್ದು. ಇದು ಬಾರಿ ಅಚ್ಚರಿ ಹಾಗೂ ಕೌತುಕವನ್ನು ಹುಟ್ಟಾಕಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಹರಿ ಜೊತೆ ಪ್ರೇಮ್ ಕುಮಾರ್, ಮೈಸೂರು.